ನಿನ್ನ ಪರೀಕ್ಷೆಯು ಪರೀಕ್ಷೆಯಾಗಿಯೇ ಉಳಿದಿರುವುದೇ. ಮತ್ತೆ ಮತ್ತೆ ಪರೀಕ್ಷಿಸುತ್ತಿರುವೆಯ. ಈ ಆತ್ಮನನ್ನು ನಿನ್ನಲ್ಲಿ ಐಕ್ಯ ಮಾಡಿದ್ದು ತಂದೆ. ಈ ದಂಡದಲ್ಲಿ ಉಸಿರಿರುವವರೆಗೂ ನಿನ್ನ ಪೂಜೆ ಧ್ಯಾನವೇ ನನ್ನ ಕರ್ತವ್ಯ. ಆದರೆ ಈ ಹಂತಳಾದ ಶ್ರದ್ಧಾ ಭಕ್ತಿಗಳನ್ನು ನಿನ್ನ ಹೃದಯದಲ್ಲಿ ನೋಡಲಾಗದೆ, ನೇತ್ರಗಳಲ್ಲಿ ಕಾಣಲಾಗದೆ ತೊಡಲಾಡುತ್ತಿದೆ. ಈ ಕುರೂಪಿಯಾದ ನನ್ನಲ್ಲಿ ಕರ್ತವ್ಯ ಲೋಪವಾಗಿದ್ದರೆ ಕ್ಷಮಿಸಿರಲು. ನಾನು ನಿನ್ನಲ್ಲಿ ಐಕ್ಯವಾಗುವವರೆಗೂ ನಿನ್ನ ಪೂಜೆಯನ್ನು ಎಂತಿಂದಲೂ ಬಿಡಲಾರೆ. ಇದು ನನ್ನ ಸಾಕ್ಷಾತ್ಕಾರವೂ ಆಗಿರುವುದು. ಈ ಹಂಜನಾದೇವಿಯ ಉಸಿರನ್ನು ಶ್ರೀರಾಮನಾಮದೊಡನೆ ಉಳಿಸಿಕೊಳ್ಳು. ಬದುಕಿದ್ದು ಮರೆಯಲಾರದು. ಹೋಗ್ತಾ ಇದ್ದಾರೆ ಲೈವ್. ಹೋಗಿಪ್ಪ
ಲೈವ್ ಹೋಗ್ತಾ ಇದೆ. ವಿಧಿಯಿಂದ ನನ್ನನ್ನು ರಕ್ಷಿಸುವ ಅಭಯ ನೀಡುವವರೆಗೂ ಈ ಪಾದಸಾಕ್ಷಿ ನಿನ್ನ ಪಾದಗಳನ್ನು ಬಿಡಲಾರೆ ತಾಯಿ, ಬಿಡಲಾರೆ. ಸಾಮಾನ್ಯ ಹೆಣ್ಣಾದ ನಾನು ದೃಷ್ಟಿಹೀನಳು, ಶಕ್ತಿಹೀನಳು, ಅಶಕ್ತಳು ಕಂದ. ಇಹಲೋಕದ ವ್ಯಾಪಾರವನ್ನು ಮುಗಿಸಿಕೊಂಡು ಹೋಗಬೇಕಾಗಿರುವ ನಾನು ನಿನಗೆ ರಕ್ಷಣೆಯನ್ನು ನೀಡಬಲ್ಲನೆ. ಎಲ್ಲಕ್ಕೂ ಕಾರಣಕರ್ತನಾದ ಭಗವಂತನೇ ರಕ್ಷಕನು. ಎದ್ದೇಳು ಮಗನೇ. ಅಂತಹ ಶಕ್ತಿಯು ನನ್ನಲ್ಲಿರುವುದೇ. ಕವಲೆಯಾದ ನಾನು ರಕ್ಷಣೆ ನೀಡಲು ಅರ್ಹಳೆ. ಇದೇನು ಕಂದ? ಮಹಾಮಹಿಮಳಾದ ನೀನು ಅಬಲೆ? ಇಲ್ಲ, ನೀನು ಅಬಲೆಯಲ್ಲ. ನಿನ್ನ ರಕ್ಷಣೆಯೇ ನನಗೆ ಶ್ರೀರಕ್ಷಿತಾಯ, ನನ್ನನ್ನು ಆಶೀರ್ವದಿಸುತ್ತಾರೆ. ಎಲ್ಲವೂ ದಯವಿಚ್ಚೆ. ನನ್ನ ಪಾದಗಳನ್ನು ನನ್ನ ಕುಮಾರನನ್ನು ಕರೆದು ನಿನಗೆ ರಕ್ಷಣೆಯನ್ನು ಮಾಡಿಸಬೇಕು. ಸತ್ಯ ಧರ್ಮಗಳಿಗೆ ಅಪಚಾರವಿಲ್ಲದ ಯಾವುದೇ ವಿಚಾರವಾಗಿರಲಿ, ಶ್ರೀರಾಮ ಪಾದ ಸಾಕ್ಷಿ ಹಾಗೂ ನನ್ನ ಮಾರುತಿಯ ಅಸ್ತಿತ್ವದ ಸಾಕ್ಷಿ ನಿನಗೆ ರಕ್ಷಕನಾಗಲು ಆಜ್ಞಾಪಿಸಬೇಕು. ಸಿಂಹವನ್ನು ನಾನು ಕೊಂದೆ ತಾಯಿ. ಅದು ವಿಶ್ವಾಮಿತ್ರರ ವಿಚಾರವೇನೆಂಬುದಾಗಿ ತಿಳಿಸುತ್ತಂದ. ಪ್ರಜಾಕಂಟಕವಾದ ಸಿಂಹವನ್ನು ನಾನು ಕೊಂದೆ ತಾಯಿ. ಅದು ವಿಶ್ವಾಮಿತ್ರರ ಯಜ್ಞಕೂಟದಲ್ಲಿ ಬಿಟ್ಟಿದೆ. ಅದು ನಿನ್ನ ರಾಜಧರ್ಮ, ಕ್ಷತ್ರಿಯನ ಕರ್ತವ್ಯ. ಆದರೆ ಯಜ್ಞಕುಂಡಕ್ಕೆ ತಲೆಯನ್ನು ಬೀಳಿಸಿದೆ ಎಂದು ಹೇಳಿದೆಯಲ್ಲ, ಅದು ಸರಿಯಿಲ್ಲ. ಅದರಿಂದಾಗಿ ಈ ದಿನದ ಸೂರ್ಯಾಸ್ತದೊಳಗೆ ನನ್ನ ಶಿರಚ್ಛೇದನದ ಅಪಾಯವನ್ನು ವಿಶ್ವಾಮಿತ್ರರು ಪಡೆದರು. ಪ್ರಜೆಗಳೇ ಪ್ರಭುವಿನ ಆಸ್ತಿ. ಪ್ರತಿಯೊಬ್ಬ ಪ್ರಜೆಯ ಆಸ್ತಿ, ಮಾನ, ಪ್ರಾಣಗಳು ಅಮೂಲ್ಯವಾದುದು. ಅದನ್ನು ಕಾಪಾಡಬೇಕಾದುದು ಪ್ರಭುವಿನ ಆದ ಕರ್ತವ್ಯ. ಇದರಲ್ಲಿ ವಿಶ್ವಾಮಿತ್ರರು ಸ್ವಾರ್ಥದ ಲೇಪನದಿಂದ ಕೊಂಕನ್ನು ಹುಡುಗಲಿ.
ಎಂಬುದಾಗಿ ಪಣತೊಟ್ಟ ಮಹಾನುಭಾವನಾರು. ಪೂರ್ವಪರ ಯೋಚಿಸದೆ ನ್ಯಾಯ ಅನ್ಯಾಯಗಳನ್ನು ತುಲನೆ ಮಾಡದೆ ವಚನ ನೀಡುವವರು ಈ ರಾಮರಾಜ್ಯದಲ್ಲಿ ಇರುವರೆ. ಅಂತಹ ಮಹಾನುಭಾವನಾರು ಹೇಗೆ ಮೌನವೇಗಿ ಹೇಳುತ್ತಾನೆ? ಬೇರೆ ಯಾರೇ ಆಗಿದ್ದರೂ ನಾನು ಅಂಬಿಸಿಕೊಳ್ಳಲಿಲ್ಲ. ಆತನು ರಾಘವನೇ ಆಗಿರುವುದು. ರಾಮನೇ, ಅಯ್ಯೋ ಪರಮೇಶ್ವರ, ಹರಿಯನೇ ಅಪರಾಧವನ್ನು ಮಾಡಿರುವ ಈ ಹಣ್ಣನ ಮೇಲೆ ಕೃಪೆ ತೋರಿ ಮನ್ನಿಸು ದೇವ. ರಾಜ, ಎಂತಹ ಮೋಸ ಮಾಡಿದೆ, ನನ್ನ ಕುಮಾರನನ್ನು ಎಂತಹ ಸಂದಿಗ್ಧಕ್ಕೆ ತಿರುಗಿಸಿದೆ. ಯಾರ ದರ್ಶನಕ್ಕಾಗಿ ಹಂಬಲಿಸುತ್ತಿರುವೆನೋ, ಯಾರ ಪಾದ ಸ್ಪರ್ಶದಿಂದ ಮುಕ್ತಿ ಸದ್ಗತಿಯನ್ನು ಪಡೆಯಬೇಕೆಂದಿದ್ದನೋ, ಯಾರ ಕೃಪೆಗಾಗಿ ಜೀವ ಹಿಡಿದಿರುವೆನೋ ಅಂತಹ ಪ್ರಭುವಿನ ಮೇಲೆ ಹಾಡಿ ಮಾಡಿ ವೈರವನ್ನು ಸಾಧಿಸಬೇಕು. ಹಿರಿಯ ನೀವು ಹೀಗೆ ಆಗಬೇಕೆಂದಿದ್ದರೆ ಅದನ್ನು ಮೀರಿ ನಡೆಯಲು ಯಾರಿಂದ ಸಾಧ್ಯ? ಎಲ್ಲವೂ ಪರಮಾತ್ಮನ ಇಚ್ಛೆಯಿದ್ದಂತಾಗಲಿ. ಅನ್ಯ ಮಾರ್ಗವಿಲ್ಲದೆ ತೊಳಲಾಡುತ್ತಿರುವ ಈ ನನ್ನ ಹೃದಯದಲ್ಲಿ ನೆಲೆಸಿ ನೀನೇ ದಾರಿ ತೋರಿಸಬೇಕು ತಂದೆ. ರಾಜೇಂದ್ರ, ಸ್ವಲ್ಪ ಮರೆಯಾಗು. ನನ್ನ ಹನುಮನನ್ನು ಕರೆದು ಈ ವಿಚಾರವನ್ನು ಅವನಿಗೆ ತಿಳಿಸುವೆನು. ಅವನ ಎದುರಿಗೆ ನಿನ್ನ ಮುಖವನ್ನು ತೋರಿಸಬೇಡ.
ಮಹಾಮಂಗಳ ಸ್ವರೂಪಿಣಿಯಾದ ನಮ್ಮ ಮಾತೆ ದೀನಧ್ವನಿ ಆಪತ್ಕಾಲದಲ್ಲಿ ಮಾತ್ರ ಕರೆಯಬೇಕಾದ ಧ್ವನಿ. ಭಗವಂತನ ಸ್ಮರಣೆ ಮಾಡುತ್ತಿರುವಳು. ಅಮ್ಮ, ನಿನ್ನ ಕರೆ ಕೇಳಿ ಓಡೋಡಿ ಬಂದೆನಮ್ಮ. ಯಾರಾದರೂ ಉಪಟಳ ನೀಡಿದರೆ, ನಿನ್ನ ಪ್ರಾರ್ಥನೆಗೆ ಭಂಗ ತಂದರೆ ಹೇಳಮ್ಮ. ಮಾತೃವಾಕ್ಯ ಪರಿಪಾಲನೆ ಮಗನ ಕರೆಪುಣ್ಯ. ಹೇಳು ತಾಯಿ, ಹೇಳು. ನೀನು ಮಾತಾ ಪಿತೃವಾಕ್ಯ ಪರಿಪಾಲಕ ಎಂದು ನನ್ನ ನಿನ್ನ ಸ್ವಾಮಿಯೇ ಹೇಳಿದ್ದರಲ್ಲವೇ ಕಂದ. ಸಂದೇಹ ಬೇಕು ಮಾತೆ. ನನ್ನಿಂದ ನಿನಗೇನಾಗಬೇಕು ಹೇಳು ತಾಯಿ. ಮಾತಿ, ಅಮ್ಮ, ಮೇರು ಪರ್ವತಕ್ಕಿಂತ ಅಧಿಕ ಭಾರವುಳ್ಳ ಗುರುತರ ಜವಾಬ್ದಾರಿಯೊಂದನ್ನು ನಿನಗೆ ವಹಿಸುತ್ತಿದ್ದೇನೆ. ಕೇವಲ ನಾನು ನಿನಗೆ ಮಾತ್ರವಾಗಿರದೆ ಗುರುವು ಆತ್ಮೀಯಳು ಹಿತೈಷಿಯೂ ಆಗಿರಬೇಕು. ತಾಯಿಗೆ ಮಗನು ಹೇಗೆ ಅಗತ್ಯವೋ ಅಂತೆಯೇ ಮಗನು ತಾಯಿಗೆ ಅನಿವಾರ್ಯ. ಕುಮಾರ, ಇಂತಹ ಸಂದಿಗ್ಧ ಹೊರೆಯನ್ನು ಪ್ರಪಂಚದಲ್ಲಿ ಎಲ್ಲಿಯೂ ಕಂಡಿರಲಾರೆ. ಇಂತಹ ಗುರುತರ ಕರ್ತವ್ಯವನ್ನು ಯಾವ ತಾಯಿಯೂ ಹೊರಿಸುವುದು ಸಾಧ್ಯವಿಲ್ಲ ಮಗನೇ, ಸಾಧ್ಯವಿಲ್ಲ. ಅಮ್ಮ, ಇಂದು ನಿನ್ನ ವಾತ್ಸರಣಿಯ ನೋವಿನಿಂದ ತುಂಬಿರುವುದಲ್ಲ. ಎಂದು ಕಾಲದ ದುಗುಡ ಭಾವ ಬೇಕೆ, ಎಂದು ನೊಂದು ನುಡಿಯದಿದ್ದ ನಿನ್ನ ಮಾತುಗಳು ಏಕೋ. ಅಮ್ಮ, ಇಂದು ಬಹುಭಾರವಾಗಿದೆಯಲ್ಲ. ಹನುಮನ ಶಕ್ತಿಯು ಕುಂದಿದೆಯಾ ಜನನಿ? ಅಮ್ಮ, ನಿನ್ನ ಶಕ್ತಿ ಸಾಮರ್ಥ್ಯದಲ್ಲಿ ನನಗೆ ಲವಲೇಶವೂ ಅಪನಂಬಿಕೆ ಇಲ್ಲ. ಆದರೆ ನಮ್ಮ ಏನೇ ಸಂದಿಗ್ಧತೆ, ನಿನ್ನ ಸಂದಿಗ್ಧತೆಯನ್ನು ನೋಡಿದರೆ ಅಮ್ಮ, ಹನುಮನ ಶಕ್ತಿಯನ್ನು ಸತ್ವ ಪರೀಕ್ಷೆಗೆ ಗುರಿಪಡಿಸುವಂತ ರೀತಿ ಕಾಣುತ್ತದೆ. ಆದರೂ ಅಮ್ಮ, ನಾನು ಶ್ರೀರಾಮ ಸೇವಕ, ಶ್ರೀರಾಮ ಬಂಟ, ಸದಾ ರಾಮನಾಮಾಮೃತವನ್ನು ಬದುಕಿಸುವ ಚಿರಂಜೀವಿ ತಾಯಿ, ಚಿರಂಜೀವಿ. ಎಲ್ಲಿಯವರೆಗೂ ನಾನು ರಾಮಭಕ್ತನು, ಅಲ್ಲಿಯವರೆಗೂ ನಾನು ಅಜೇಯ. ಕಾಮಧೇನು ಬೇಕಿ, ಪಾರಿಜಾತವನ್ನು ಒತ್ತು ತರಲಿ, ದೇವತೆಗಳನ್ನು ಆಹ್ವಾನಿಸಲಿ, ಮಹೇಶ್ವರನ ದರ್ಶನ ಮಾಡಿಸಲಿ. ಮನದ ದುಗುಡವನ್ನು ಬಿಟ್ಟು ನಿನ್ನ ಹನುಮನಿಗೆ ಆಜ್ಞಾಪಿಸು. ತಾಯಿಯು ಮಗನಿಗೆ ಸದಾ ಶ್ರೇಯೋಭಿಲಾಷಿ. ತಾಯಿಯ ವಾಣಿ ಅಮೃತ ವಾಣಿ, ಆಕೆಯ ಸ್ಪರ್ಶ ಅಮೃತ ಸ್ಪರ್ಶ, ಆಕೆಯ ವಾಕ್ಯ ವೇದ ವಾಕ್ಯ. ತಾಯಿಯೇ ಸರ್ವಸ್ವ, ಪ್ರತ್ಯಕ್ಷ ದೈವ. ನಿನ್ನ ವಚನಕ್ಕೆ ದ್ರೋಹರಿಸಲಾರೆ. ಹೇಳು ತಾಯಿ, ಹೇಳು. ನನ್ನ ಒಡಲು ಸಾರ್ಥಕವಾಯಿತು. ಆದರೆ ಮಾತೃವಿಗೆ ತಾನೇ ಸಿಗುವುದು. ಆದರೂ ನಿನ್ನ ಪ್ರಭುವಿನ ಮೇಲೆ ಹಾಡಿ ಮಾಡಿ ವಚನ ಪಾಲನೆಯ ಅಭಯ ಪ್ರದಾನ ಮಾಡುತ್ತಾರೆ. ಅಮ್ಮ, ಎತ್ತ ತಾಯಿಯೇ ಮಗನಲ್ಲಿ ಭಾಷೆ ಪಡೆಯುವಂತಾಯಿದೆ. ಹನುಮನ ಮಾತೃಭಕ್ತಿಯನ್ನು ಕ್ಷಣಭಾಗವು ಜಗತ್ತು ಸಂಕಿಸುವಂತೆ ಮಾಡುತ್ತಿರುವ ಜನನೇ ಹೇಳು. ಅಮ್ಮ, ಧೈರ್ಯವಾಗಿ ಹೇಳುತ್ತಾಯಿ. ಮಾತೃವಾದ ನಿನ್ನ ಸಾಕ್ಷಿಯಾಗಿ, ನನ್ನ ಪ್ರಭು ಶ್ರೀರಾಮ ಪಾದ ಸಾಕ್ಷಿಯಾಗಿ, ನನ್ನ ಅಸ್ತಿತ್ವವೇ ಅದಕ್ಕೆ ಸಾಕ್ಷಿ. ನಿನ್ನ ಮಾತನ್ನು ಖಂಡಿತ ನಡೆಸಿಕೊಡುವೆ. ಹೇಳಮ್ಮ, ಹೇಳು.
ತಾಯಿಯ ಮಾತನ್ನು ಪಾಲಿಸಿದ ನೀರನಿವನು ಮಾರುತಿ ಎಂದು ಹೇಳಲು ಅವಕಾಶ ನೀಡಮ್ಮ. ಮಗನ ಅಭ್ಯುದಯವನ್ನು ನೋಡಿ ಆನಂದಿಸುವ ಮಾನ್ಯಳಾದ ಯಾವುದೇ ತಾಯಿಯು ಆಶೀರ್ವದಿಸುವ ರೀತಿ ಬೇರೆ ಕಂಡ. ಆದರೆ ಆಜ್ಞಾಪನೆ ಎಂಬ ಶಬ್ದವನ್ನು ನನ್ನ ನಿನ್ನ ಮಧ್ಯೆ ಈವರೆಗೂ ತಂದುಕೊಳ್ಳದ ಆಕ್ಷೇಪಿಸಿದ ಮಗನನ್ನು ಎಂದು ನೋಡಲಾರದೆ. ಆದರೆ ಇವಳೆಂತಹ ತಾಯಿಯನ್ನು ತೆಗೆದುಕೊಂಡು ಚಿಂತೆ ಇಲ್ಲ ಕುಮಾರ. ನೀನು ಯಾವ ತತ್ವ ಪರೀಕ್ಷೆಗೆ ಗುರಿಯಾಗಲು ಕಾದಿರುವೆಯೋ ಅದೇ ಅಂತಹುದೇ ಸನ್ನಿವೇಶಕ್ಕೆ ಸಿಕ್ಕಿ ವಿಧಿಯತ್ಪದಲ್ಲಿ ಬಂದಿಯಾಗಿರುವಳು ಕುಮಾರ. ನಿನ್ನ ಮಾನಸಿಕ ವೇದನೆಗೆ ಕಾರಣನಾಗಿರುವ ನನ್ನನ್ನು ಕ್ಷಮಿಸು ಕುಮಾರ, ಮನ್ನಿಸು ಕುಮಾರ. ಈತನ ಪ್ರಾಣ ರಕ್ಷಣೆಯು ನಿನ್ನದೇ ಆಗಿರುವುದು ಇದಕ್ಕೆ ಶ್ರೀರಾಮ ಪಾದಸಾಕ್ಷಿ ಎಂದು ವಚನವಿತ್ತಿತ್ತು. ಇದನ್ನು ಬಿಟ್ಟು ಬೇರೆ ಏನು ಹೇಳಲು ನನ್ನ ಕಂಠವು ಬಿಗಿಯುತ್ತಿದೆ. ನೀನು ನನ್ನ ಆರಾಧ್ಯ ದೈವ ಶ್ರೀರಾಮಚಂದ್ರನ ಚಿಕ್ಕಪ್ಪನು, ಸತ್ಯಸಂಧರು, ನ್ಯಾಯಶೀಲರು ಆದ ಚಂದ್ರಭಾನು ಮಹಾರಾಜರು. ನಿಮ್ಮ ಪ್ರಾಣಕ್ಕೆ ಸಂಖ್ಯಾಕಾರ. ಶತ್ರುವು ಬಹಳ ಬಲಜನೆ ಆಗಿರಬೇಕೆಂದು ನನ್ನ ಅಂತರಾತ್ಮವು ಹೇಳುತ್ತಿದೆ. ನಿಮಗೆ ರಕ್ಷಣೆ ಹೇಳಿ ಯಾರಿಲ್ಲ? ಮಾನವರಿಂದಲೇ, ದಾನವರಿಂದಲೇ, ದೇವತೆಗಳಿಂದಲೇ, ಯಕ್ಷ ಕಿನ್ನರ ಕಿಂಪುರುಷರಿಂದಲೇ. ಹೊರಕಬೇಡಿ ರಾಜನ್, ತಾಯಿಗೆ ಮಾತು ಕೊಟ್ಟಾಯಿತು. ಶ್ರೀರಾಮ ಪಾದ ಸಾಕ್ಷಿಯನ್ನು ವಚನವಿತ್ತಾಯಿತು. ಹೇಳಿ ಯಾರ ದ್ರೋಹಿ, ಏನಾ ವಿಪತ್ತು? ಆ ವಿಚಾರವನ್ನು ನಾನು ಹೇಳುತ್ತೇನೆ ಕುಮಾರ. ವಿಶ್ವಾಮಿತ್ರನ ಹೆಗ್ಗಕುಂಟಕ್ಕೆ ಬಂದ ತಂದ ಅಪರಾಧಕ್ಕಾಗಿ ಶಿರಚ್ಛೇದನ ಆಜ್ಞೆ ಅದು ನನ್ನ ನಿನ್ನ ಸ್ವಾಮಿಯೇ ಆಜ್ಞೆ ಮಾಡಿರುವುದು. ಅಮ್ಮ, ನೀನು ಹೇಳುತ್ತಿರುವ ಮಾತು ನಿಜವೇ ತಾಯಿ? ಸಂಯಮೇ ಆದ ಕುಮಾರ. ವಿಚಾರವು ಕಠಿಣವಾಗಿದ್ದರೂ ಸತ್ಯ, ಸತ್ಯ ಮಗು ಸತ್ಯ. ಶ್ರೀರಾಮ ದ್ರೋಹಿಯಾದೆ ಅಮ್ಮ. ಮಾತೃವೆಂಬ ಮಮತೆಯಿಂದ ನಂಬಿ ವಚನವಿತ್ತ ನನಗೆ ನೀನೇ ವಿಷಪ್ರಾಶಾನ ಮಾಡಿಸಬಹುದು. ಎತ್ತ ತಾಯಿಯ ಸತ್ಯಗಳು ವಿಷಪೂರಿತವೆ. ಎಂತಹ ದ್ರೋಹವಾಯಿತು ಪ್ರಭು. ನಿನಗೆ ವೈರಿಯಾಗಿ ಸ್ವಾಮಿ ತ್ಯಾಗದಲ್ಲಿ ಎಲ್ಲ ಪಾಪಿಯ ರೂಪದಲ್ಲಿ ಬಂದ ಚಿಂತಪಾನುವೆ. ಪ್ರಯತ್ನಿಸದಂತೆ ಭಾಸವಾಗುವುದು ಸಂಯಮಿ ಆದ ಕುಮಾರ. ನಿಲ್ಲಿಗಾಡಿನಾಗು. ದಂಡನೆಗೆ ನೀನು ಅಧಿಪತಿಯಲ್ಲ ಕುಮಾರ. ಅಮ್ಮ, ಛೇ, ನಾನೆಂತಹ ತಪ್ಪು ಮಾಡುತ್ತಿದ್ದೆ. ನಂಬಿಕೆ ದ್ರೋಹವು ಪ್ರಿಯ ವಸ್ತುತ್ವಕ್ಕೆ ನಾಂದಿಯಾಗುತ್ತಿಲ್ಲ. ಶರಣಾಗತ ರಕ್ಷಣೆ ನನ್ನ ಆಧಾರ ಆರಾಧ್ಯ ದೇವನ ಆಶೀರ್ವಾದ. ಅಮ್ಮ, ನಿನ್ನ ಮಾತಿನಿಂದ ಮಾತ್ಯ ದೇಹವು ಬೆಂದು ಹೋಗುತ್ತಿದೆ. ನಿನ್ನ ಆಶೀರ್ವಾದವು ದೊಡ್ಡದು. ಆಶೀರ್ವದಿಸು. ಶಾಂತನಾಗು ಮಾರು. ಏನು ವಿನಃ ಅನರ್ಥಕಾರಿ. ನಿನ್ನ ಹಂತ ಚಕ್ಷುಗಳಿಂದ ಭಗವಂತನ ಪ್ರೇರಣೆಯನ್ನು ನೋಡು. ಅಜರಾಮರ ಕೀರ್ತಿಯನ್ನು ಸಂಪಾದಿಸು. ವಿಧಿಯಾಟದ ಬೊಂಬೆಗಳು ನಿನ್ನ ಹೃದಯಾದಿ ದೇವನು ನಿನಗೆ ಹೆಡಬಿಡದೆ ರಕ್ಷಕನಾಗಿರುವುದು. ಮೊರೆಯೊಕ್ಕವರನ್ನು ವಿಧಿಯಾಟದ ಬೊಂಬೆಗಳು ನಿನ್ನ ಹೃದಯಾದಿ ದೇವನು ನಿನಗೆ ಹೆಡಬಿಡದೆ ರಕ್ಷಕನಾಗಿರುವುದು. ಮೊರೆಯೊಕ್ಕವರನ್ನು ತಲೆಕಾಯ್ತಾರ ಯಶಸ್ಸು ಕೀರ್ತಿಯನ್ನು ಸಂಪಾದಿಸಲಿ. ನಿಗರ್ಭಿಯಾದ ನಿನಗೆ ದೇವನೇ ರಕ್ಷಕನು. ಅಮ್ಮ, ವಚನವಿದ್ದಾಯಿತು. ಅದಕ್ಕೆ ತಪ್ಪಿ ನಡೆದು ಅಜನ್ರಾಂತ ಪರ್ಯಂತರವು ಶಾಶ್ವತವಾಗಿ ನಿಲ್ಲುವ ಅಪಕೀರ್ತಿಯ ಬಾಳ್ಯಗಿಂತ ಅಂತಹ ಫಲವೆಂಕಿಂತ ಪ್ರಭುವಿನ ಪಾದಾರವಿಂದಗಳಲ್ಲಿ ಈ ಚರಣದಾಸನ್ನು ಜೀವನೊಪ್ಪಿಸುವ ಒಳ್ಳೆಯದು. ತಾಯಿ ಹರುವೆನಮ್ಮ, ಹರುವೆನು.